ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಚೆನ್ನಾಗಿ ಯೂನಿಟ್ ಟೆಸ್ಟ್ ಒಂದನ್ನು ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ ಸರ್. ಬನ್ನಿ, ಈಗ ನಾವು ಸೆಕೆಂಡ್ ಇಯರ್ PUC ಫಿಸಿಕ್ಸ್ ಫಿಕ್ಸ್ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಈಗ ನೋಡ್ತಾ ಹೋಗೋಣ. ಯೂನಿಟ್ ಟೆಸ್ಟ್ 1 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ 4 ಚಾಪ್ಟರ್ಸ್. 4 ಪಾಠಗಳಿಂದ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಫೋರ್ತ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಈ 4 ಪಾಠಗಳು ಮೊದಲು ತಾವುಗಳು ಚೆಕ್ ಮಾಡಬೇಕಾಗಿರುವುದು ನಿಮ್ಮ ಕಾಲೇಜಲ್ಲಿ ನಿಮ್ಮ ಫಿಸಿಕ್ಸ್ ಲೆಕ್ಚರರು ಈ ಪಾಠಗಳು ಮಾಡಿದಾರೋ ಇಲ್ವೋ ಅಂತ. ಯಾಕಂದರೆ ಈ ಪಾಠದ ಬೇಸ್ ಮೇಲೆಯೇ ನಾವು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡುತ್ತಿರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದು ಪಾಠ ಆಗಿಲ್ಲ ಅಂದರೆ ನಿಮಗೆ ಕೇವಲ 3 ಪಾಠಗಳನ್ನು ಮಾತ್ರ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಕೊಡಲಾಗುತ್ತೆ. ಎರಡೇ ಆಗಿದ್ದಾವೆ ಸರ್, ನಮಗೆ ಭಾಳ ಲೇಟಾಗಿ ಬಂದರು ಫಿಸಿಕ್ಸ್ ಲೆಕ್ಚರರು ಹೊಸದಾಗಿ ಅಂತ ಹೇಳಿದರೆ ಓನ್ಲಿ 2 ಚಾಪ್ಟರ್ಸ್ ದೇ ವಿಲ್ ಪ್ರೊವೈಡ್ ಫಾರ್ ದಿಸ್ ಯೂನಿಟ್ ಟೆಸ್ಟ್ 1. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ಮೋರ್ ದ್ಯಾನ್ 4 ಯಾರೂ ಕೂಡ ಕೊಡಲ್ಲ ಸರ್, ಜಾಸ್ತಿ ಅಂದ್ರೆ 3 ಕೊಡ್ತಾರೆ. ಆಯಿತಾ? ಬನ್ನಿ, ಈಗ ಒಂದೊಂದಾಗಿಯೇ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. State and explain Coulomb's law in electrostatics. Write its vector form. ಇದು ಮೊದಲನೆಯ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 2. Sketch the electric lines of force due to a point charge Q. ಹೌದಲ್ವಾ? If Q is less than 0 and Q is greater than 0 ಅಂತ ಎರಡು ಕೊಟ್ಟಿದ್ದಾರೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಏನು ಅನ್ನೋದನ್ನು ಬರೀರಿ. ಕ್ವಶನ್ ನಂಬರ್ 3. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಸ್ಟಿಕ್ಸ್. ನನ್ನ ಪ್ರಕಾರ ಈ ಕ್ವಶನ್ ನಂಬರ್ 3 ಇದೆ ಅಲ್ವಾ, ಇದು ಆ್ಯನ್ಯುವಲ್ ಎಕ್ಸಾಮಿಗೂ ಏನಂತೀರ ಫಿಕ್ಸ್ ಕ್ವಶನ್ನೇ ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ಕ್ವಶನ್ ನಂಬರ್ 4. ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಕ್ವಶನ್ ನಂಬರ್ 5. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ between the plates has capacitance C. What will be the capacitance if? Question number A. The distance between the plates is doubled. Question number B. The space between the plates is filled with a substance of dielectric constant phi. ಈ ರೀತಿಯಾಗಿ ಇದರಲ್ಲಿ A B ಅಂತ 2 ಪ್ರಶ್ನೆಗಳಿದ್ದಾವೆ. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ನೋಡುವ ಸಮಯದಲ್ಲಿಯೇ ಒಂದು ಲೈಕ್ ಬಟನನ್ನು ಕೊಟ್ಟರೆ ಬಹಳ ಏನಂತೀರ ಸರ್ ಹೆಲ್ಪ್ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಕಮೆಂಟನ್ನು ಮುಂದೆ ಯಾವ ವಿಡಿಯೋ ಬೇಕು, ಹೇಗಿತ್ತು ವಿಡಿಯೋ ಅನ್ನೋದನ್ನು ಅಟ್ಲೀಸ್ಟ್ ಒಂದು ಇಮೋಜಿ ಕಳಿಸಿದ್ರು ಓಕೆ ಸರ್. ಜೊತೆಗೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಹೈಪ್ ಅಂತ ಒಂದು ಆಪ್ಷನ್ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಕ್ವಶನ್ ನಂಬರ್ 6 ನೋಡೋಣ. ರೈಟ್ 2 ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಇದು ಕೂಡ ಬಹಳ ಸಲ ನಿಮ್ಮ ಆನ್ಯುವಲ್ ಎಕ್ಸಾಮ್ ಪ್ರಿಪೇಟಿಗೆಲ್ಲ ಬಂದಿರುವಂಥ ಪ್ರಶ್ನೆ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅನ್ನುವಂಥದ್ದು ಕ್ವಶನ್ ನಂಬರ್ 7 ಆಗಿರುತ್ತೆ. ಇದೇ ರೀತಿಯಾಗಿ ಬೇರೆ ಚಾಪ್ಟರ್ಲೆಲ್ಲ ನೋಡೋದಾದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಆ್ಯಂಡ್ ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಇದನ್ನು ನಾವು ಏನಂತೀರ ತಾವುಗಳು, explain Ohm's law, give any 2 limitations of Ohm's law. That is very important questions. ಇದಂತೂ ಭಾಳ ಸಲ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಪ್ರಿಪೇಟ್ರಿ ಮಿಡ್ರಮ್ಮಲ್ಲೆಲ್ಲ ಕೇಳಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗೂ ಈ ಪ್ರಶ್ನೆ ಕೂಡ ಹೌದು, ವಾಟ್ ಈಸ್ ಓಮಿಕ್ ಡಿವೈಸ್ ಗಿವ್ ಒನ್ ಎಕ್ಸಾಂಪಲ್ ಅನ್ನುವಂಥದ್ದು ಕೂಡ ಬಹಳ ಸಲ ಕೇಳಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 3 ನೋಡೋಣ. ಸ್ಟೇಟ್ ಕಿರ್ಚಾಫ್ಸ್ ಲಾ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತಿದೆ ಅಲ್ವಾ, ಅದು ಕೂಡ ಬಹಳ ಆಗಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 3 ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ರೆಪ್ರೆಸೆಂಟ್ ಗ್ರಾಫಿಕಲ್ ದಿ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಆಬ್ಸಲ್ಯೂಟ್ ಟೆಂಪ್ರೇಚರ್ ಫಾರ್ ಕಾಪರ್ ಆ್ಯಂಡ್ ನಿಕ್ರೋಮ್ ಮೆಟಲ್ಸ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಡಿಫೈನ್ ದಿ ಟರ್ಮ್ಸ್ ಡ್ರಿಫ್ಟ್ ವೆಲಾಸಿಟಿ
ಆ್ಯಂಡ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ರೈಟ್ SI ಯೂನಿಟ್ಸ್. ಇದು SI ಯೂನಿಟ್ ನಿಮಗೆ ಇದರಲ್ಲಿ ಬರ್ಬೋದು, ಯಾವುದು MCQಸ್ಗಳಲ್ಲಿ ಅಥವಾ 2 ಮಾರ್ಕ್ಸಲ್ಲಿ ಕೊಟ್ಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಬರೀರಿ ಅಂತ. ಸ್ಟೇಟ್ ಆ್ಯಂಪರ್ಸ್, ಇದು ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಆಯಿತಾ, ಆ್ಯಂಪರ್ಸ್ ಸರ್ಕ್ಯೂಟಲ್ ಲಾ ಆ್ಯಂಡ್ ರೆಪ್ರೆಸೆಂಟ್ಸ್ ಮ್ಯಾಥಮೆಟಿಕಲಿ ಅನ್ನೋದು ಅಂಥದ್ದು ಪ್ರಶ್ನೆ ಆಗಿದೆ. ಕ್ವಶನ್ ನಂಬರ್ 6 ನೋಡೋಣ. ಮೆನ್ಷನ್ ಎನ್ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಆಕ್ಸಿಸ್ ಆಫ್ ಎ ಕರೆಂಟ್ ಕ್ಯಾರಿಯಿಂಗ್ ಸೊಲೊನಾಯ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್. ಇದು 6ನೆಯ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 7, ವಾಟ್ ಈಸ್ ಅ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್. ಭಾಳ ಇಂಪಾರ್ಟೆಂಟ್ ಕಣ್ರಪ್ಪ, ಇದು ಆ್ಯನ್ಯುವಲ್ ಎಕ್ಸಾಮಿಗೂ ಬಂದಿರುವಂಥ ಪ್ರಶ್ನೆ. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 8, ವೆನ್ ಡಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಇದು ಕ್ವಶನ್ ನಂಬರ್ 8 ಆಗಿರುತ್ತೆ. ಕ್ವಶನ್ ನಂಬರ್ 9, ಎ ಪ್ರೋಟಾನ್ ಆ್ಯಂಡ್ ಎ ಎಲೆಕ್ಟ್ರಾನ್ ಎಂಟರ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೇಮ್ ಆ್ಯಂಗಲ್ ವಿತ್ ದಿ ಫೀಲ್ಡ್ ಆ್ಯಂಡ್ ವಿತ್ ದ ಸೇಮ್ ಸ್ಪೀಡ್. ಡೂ ದೇ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್? ಜಸ್ಟಿಫೈ ಯುವರ್ ಆನ್ಸರ್. ಈ ರೀತಿಯಾಗಿ ಇರುವಂತಹ ಪ್ರಶ್ನೆಗಳನ್ನು ತಾವುಗಳು ಯೂಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.